ಸೊ ಎಲ್ಲರಿಗೂ N95 ಮಾಸ್ಕ್ ಹಾಕೊಳ್ಳಿ ಅಂತ ಏನು ಕಡ್ಡಾಯವಾಗಿ ಹೇಳೋದಿಲ್ಲ. ಸಿಂಪಲ್ ಮಾಸ್ಕ್ ಅನ್ನು ಗಾರ್ಡ್ ಹಾಕ್ಸೋದ್ರಲ್ಲಿ ಯಾಕೆ ಹಿಂದೇಟು, ಇದರಿಂದ ನಿಮಗೆ ಆಗುವಂಥ ನಷ್ಟ ಏನು? N95 ಹಾಕಬೇಕಾಗಿಲ್ಲ. N95 ಮೆಡಿಕಲ್ ಗ್ರೇಡ್. ವಿಟಮಿನ್ ಸಿ ಅಲ್ಲಿ ಈ ಹೀಲಿಂಗ್ ಪವರ್ ತುಂಬ ಇರುತ್ತೆ. ನಮಸ್ತೆ, ವಿಸ್ತಾರ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಶ್ವಾಸಕೋಶ ತಜ್ಞ ಡಾಕ್ಟರ್ ಗಣೇಶ್ ಪ್ರತಾಪ್. ಇವತ್ತಿನ ಸಂಚಿಕೆಯಲ್ಲಿ ಪ್ರಿವೆನ್ಷನ್ ಫ್ರಾಮ್ JN1 ವೈರಸ್ ಬಗ್ಗೆ ಮಾತಾಡೋಣ. ನಾನು ನಿಮಗೆ ಆಲ್ರೆಡಿ ಕಳೆದ ಸಂಚಿಕೆಯಲ್ಲಿ ಹೇಳ್ದಂಗೆ ಫುಡ್ ಬಗ್ಗೆ ಹೇಳಿದ್ದೆ, ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತ. ಆಮೇಲೆ ನಿಮಗೆ ವ್ಯಾಕ್ಸಿನ್ ಬಗ್ಗೆ ಹೇಳಿದ್ದೆ. ಈ ಸಂಚಿಕೆಯಲ್ಲಿ ಮಾಸ್ಕ್ ಯಾವ ಥರ ಹಾಕಬೇಕು ಅಥವಾ ಇದೇ ಥರ ಯೂಸ್ ಮಾಡಬೇಕಾ ಅಂತ ತುಂಬ ಜನ ಕೇಳ್ತಾ ಇದ್ದರು. ಸೊ ಎಲ್ಲರಿಗೂ N95 ಮಾಸ್ಕ್ ಹಾಕೊಳ್ಳಿ ಅಂತ ಏನು ಕಡ್ಡಾಯವಾಗಿ ಹೇಳೋದಿಲ್ಲ. ಒಂದು ಬಟ್ಟೆಯ ಮಾಸ್ಕ್ ನೀವು ಧರಿಸಿದರೆ ಸಾಕು. ನೀವು 24 ತಾಸು ಪ್ರತಿದಿನಿತ್ಯನೂ ಹಾಕೊಂಡು ಕೂತ್ಕೊಳಕ್ಕಾಗೋದಿಲ್ಲ. ನೀವು ಒಂದು ಬಟ್ಟೆಯ ಮಾಸ್ಕ್ ಕ್ರೌಡೆಡ್ ಏರಿಯಾಸಿಗೆ ಹೋದಾಗ ಅಥವಾ ಹೊರಗಡೆ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದಾಗ ನಿಮ್ಮ ರಕ್ಷಣೆಗೆ ನೀವು ಹಾಕೋಬೇಕು. ಈಗ ನೀವೊಂದು ಯಾವುದೋ ಸಿಂಪಲ್ ಬೈಕೇ ತೊಗೊಳ್ಳಿ, ಕಾರೇ ತೊಗೊಳ್ಳಿ, ಅದಕ್ಕೊಂದು ಬಂಪರ್ ಥರ ಹಾಕ್ಸ್ತೀರಾ. ಈಗ ನಮ್ಮ ಮನುಷ್ಯ ಅನ್ನೋದು ಒಂದು ವ್ಯಾಲ್ಯೂಯೇಬಲ್ ಇಂಜಿನ್. ಇದಕ್ಕೆ ಒಂದು ಸಿಂಪಲ್ ಮಾಸ್ಕನ್ನು ಗಾರ್ಡ್ ಹಾಕ್ಸೋದ್ರಲ್ಲಿ ಯಾಕೆ ಹಿಂದೇಟು, ಇದರಿಂದ ನಿಮಗೆ ಆಗುವಂಥ ನಷ್ಟ ಏನು? ಇಲ್ಲ, ಇದರಿಂದ ಡೆಫಿನೆಟ್ಲಿ ವೈರಸ್ಸಿಂದ ಈ ಕೆಮ್ತಾ ಇರೋರು ಎಸ್ಪೆಷಲಿ ಆ ಒಂದು ಮಾಸ್ಕ್ ಹಾಕ್ಕೊಂಡ್ರೆ ಈ 4 ಜನಕ್ಕೆ ಸ್ಪ್ರೆಡ್ ಆಗೋದು ಸ್ಟಾಪ್ ಆಗುತ್ತೆ. ಅದರಿಂದ ನೀವು ಪ್ರೊಟೆಕ್ಟ್ ಆಗ್ತೀರಾ. ಆಮೇಲೆ ಬರ್ದಂಗೂ ನೋಡ್ಕೋಬೋದು. ಸೊ ಯಾವ್ದು N95 ಹಾಕಬೇಕಾ? ಇಲ್ಲ, N95 ಮೆಡಿಕಲ್ ಗ್ರೇಡ್, ಅದು ಹಾಸ್ಪಿಟಲಲ್ಲಿ ಹಾಕೊಂಡು. ನೀವು ಸಿಂಪಲ್ಲಾಗಿ ಒಂದು ಬಟ್ಟೆ ಮಾಸ್ಕ್ ಹಾಕ್ಕೊಳ್ಳಿ, ಅಥವಾ ಪ್ಲೇ ಮಾಸ್ಕ್ ಅಂತ ಇರುತ್ತೆ. ಸಿಂಪಲ್ ಒಂದು ಸಿಂಗಲ್ ಲೇಯರ್ಡ್ ಡಬಲ್ ಲೇಯರ್ಡ್ ಪ್ಲೇ ಮಾಸ್ಕ್ ಅಂತ ಬರುತ್ತೆ. ಅದನ್ನು ಹಾಕ್ಕೊಂಡ್ರು ನಿಮಗೆ ಸಾಕು. ಪ್ರಿವೆಂಟಿವ್ ಮೆಜರಲ್ಲಿ ಬಂದಾಗ ನೆಕ್ಸ್ಟ್ ಪ್ರಿವೆನ್ಷನ್ ಮೆಡಿಸಿನ್ ಏನಾದರೂ ತೊಗೋಬೇಕಾ ಅಂತ ತುಂಬ ಜನ ಕೇಳ್ತಾರೆ. ಪ್ರಿವೆನ್ಷನ್ ಮೆಡಿಸಿನ್ಸ್ ಅಂತ ಯಾವುದೇ ಇರೋದಿಲ್ಲ. ಲಾಸ್ಟ್ ಟೈಮ್ ಕೋವಿಡ್ ಬಂದಾಗ ತುಂಬ ಜನ ವಿಟಮಿನ್ ಸಿ, ವಿಟಮಿನ್ B12 ತೊಗೊತಾ ಇದ್ರು. ನಾನು ಹೇಳೋದೇನು ಅಂತಂದರೆ, ವಿಟಮಿನ್ ಸಿ ನೀವು ಯಾಕೆ ಮೆಡಿಸಿನ್ ಮುಖಾಂತರನೇ ತೊಗೋಬೇಕು. ಆರೆಂಜ್ ಫ್ರೂಟ್ಸ್ ತೊಗೊಂಡ್ರೆ ವಿಟಮಿನ್ ಸಿ ಬಂದೇ ಬರುತ್ತೆ. ವಿಟಮಿನ್ ಸಿಯಲ್ಲಿ ಈ ಹೀಲಿಂಗ್ ಪವರ್ ತುಂಬ ಇರುತ್ತೆ. ನಾನೇನು ಮ್ಯೂಕೋಸಲ್ ಡ್ಯಾಮೇಜ್ ಅಂತ ಹೇಳಿದೆ, ಅದು ಬೇಗ ಬೇಗ ಗುಣ ಆಗೋ ಲಕ್ಷಣಗಳಿರುತ್ತೆ. ಸೊ ಆರೆಂಜಸ್ ತಿಂದರೆ, ತುಂಬ ಹುಳಿಯಾಗಿರೋ ಆರೆಂಜ್ ಬೇಡ, ನಾರ್ಮಲ್ ಆಗಿರೋ ಆರೆಂಜ್ ಫ್ರೂಟ್ಸ್ ತಿನ್ನಬೇಕು. ಆ್ಯಪಲ್, ಚಿಕ್ಕು, ಪಪ್ಪಾಯ, ಪೊಮೊಗ್ರಾನೆಟ್ ಈ ಥರದ್ದೆಲ್ಲ ಫ್ರೂಟ್ಸ್ ತೊಗೊಂಡ್ರೆ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಬಾಡಿಲಿ ತುಂಬ ಚೆನ್ನಾಗೇ ಆಗುತ್ತೆ. ಸೊ ಈ ಫ್ರೂಟ್ಸು ಅಥವಾ ಫುಡ್, ಒಳ್ಳೆ ಫುಡ್ ತೊಗೊಂಡಾಗ ನಿಮಗೇನು ಬರೋ ಮಲ್ಟಿ ವಿಟಮಿನ್ ಯಾವುದೇ ಒಂದು ಸಿಂಪಲ್ ಟ್ಯಾಬ್ಲೆಟ್ಸಲ್ಲಿ ಬರೋದಿಲ್ಲ. ನಾನು ಯಾರಿಗೂ ಸುಮ್ಮನೆ ಹೋಗಿ ಯಾವುದೋ ಒಂದು ಮಲ್ಟಿ ವಿಟಮಿನ್ ಮಾತ್ರೆ ತೊಗೊಳ್ಳಿ ಅಂತ ಏನು ನಾನು ಯಾರಿಗೂ ಹೇಳೋದಿಲ್ಲ. ಮನೆಯಲ್ಲಿ ನೀವು ಊಟ ಮಾಡುವ ಏನು ತರಕಾರಿಗಳಿರುತ್ತೆ, ಒಳ್ಳೆ ನಾಟಿ ತರಕಾರಿ ಆಗಿರಲಿ, ಜವಾರಿದಾಗಿರಲಿ, ಫ್ರೆಶ್ ವೆಜಿಟೇಬಲ್ಸ್ ಆಗಿರಲಿ, ಈ ಥರದ್ದು ಯೂಸ್ ಮಾಡೋದ್ರಿಂದ ಇಮ್ಯುನಿಟಿ ತಾನಾಗೆ ತಾನು ಬೂಸ್ಟ್ ಆಗುತ್ತೆ. ಸೊ ಈ ಥರ ರೋಗ ನಿರೋಧಕ ಶಕ್ತಿ ನಿಮಗೆ ತಾನಾಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮಕ್ಕಳಿಗೆ ಬಂದಾಗ, ಈಗ ಹಾಲು ಕೊಟ್ಟರೆ ಕಫ ಆಗುತ್ತಾ ಅಂತ ತುಂಬ ಜನ ಕೇಳ್ತಾರೆ. ಇಲ್ಲ, ಮೊಸರು ಮಜ್ಜಿಗೆ ನಾವು ರಾ ಆಗಿ ತೊಗೋತೀವಿ, ಫ್ರಿಜ್ಜಲ್ಲಿಂದ ಡೈರೆಕ್ಟಾಗಿ ತೊಗೋತೀವಿ, ಅದಕ್ಕೆ ಕಫ ಆಗುತ್ತೆ. ಬಟ್ ಹಾಲನ್ನ ನಾವು ಬಿಸಿ ಮಾಡಿ ಕೊಡ್ತೀವಿ. ಸೊ ಯಾವುದೇ ಒಂದು ಬೇಕ್ಡ್ ಫುಡ್ ಬಾಯ್ಲ್ ಮಾಡಿ ಕುಕ್ ಮಾಡಿ ಕೊಟ್ಟಾಗ ಅದು ಕೆಮ್ಮನ್ನು ಜಾಸ್ತಿ ಉಂಟು ಮಾಡಲ್ಲ. ಸೊ ಅದು ನಿಮಗೆ ಪ್ರೊಟೆಕ್ಟಿವ್ ಆಗೇ ಇರುತ್ತೆ. ಈಗ ಪ್ರಿವೆನ್ಷನ್ ಅಂತ ಬಂದಾಗ, ಈಗ ಐಸೋಲೇಷನ್ ಆಗಿರಬೇಕಾ, ಆದರೂ ಇದಕ್ಕೆ ಎಷ್ಟು ದಿವಸ ಆಗಿರಬೇಕು? ಯೂಶಲಿ ನಿಮಗೆ ಸಿಮ್ಟಮ್ಸ್ ಬಂದದೊಡನೆ 7 ದಿವಸ ನೀವು ನಿಮ್ಮನ್ನು ಐಸೋಲೇಟ್ ಮಾಡಿಕೊಂಡ್ರೆ ಒಳ್ಳೆಯದು. ನಿಮ್ಮ ಜೊತೆಗಿರೋರಿಗೆ ಅಥವಾ ನಿಮ್ಮ ಅಕ್ಕಪಕ್ಕದವರಿಗೆ ಈ ರೋಗ ಹರಡೋದನ್ನು ತಪ್ಪಿಸ್ಬೋದು. ನಮಗೆಲ್ಲ ಗೊತ್ತಿದ್ದಂಗೆ JN1 ಆಗಲಿ, ಕೋವಿಡ್ ಆಗಲಿ, ತುಂಬ ಫಾಸ್ಟಾಗಿ ಸ್ಪೀಡ್ ವೈರಸ್ ಅಂತ ಹೇಳ್ತೀವಿ, ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗೋದು ಇದ್ರದ್ದೊಂದು ನೇಚರ್. ಇದನ್ನು ನಾವು ಬೀಟ್ ಮಾಡೋದೇ ಈ ಚೈನ್ ರಿಯಾಕ್ಷನ್ನ ಕಟ್ ಮಾಡೋದ್ರಿಂದ. ಸೊ ಐಸೋಲೇಷನ್ 7 ದಿವಸ ಇದ್ದರೆ ಸಾಕು. ಇದು ನೀವಾಗಿ ಈ ಸತಿ ಎಲ್ಲರಲ್ಲಿ, ಈ ಜನತೆಯಲ್ಲಿ ಭಯ ಬರಬಾರ್ದು ಅಂತ ಹೇಳಿಬಿಟ್ಟು ಯಾವುದೇ ಸ್ಟ್ರಿಕ್ಟ್ ರೂಲ್ಸ್ ಮಾಡೋಕ್ಕೋಗಿಲ್ಲ. ಎಲ್ಲೂ ಸ್ಟ್ರಿಕ್ಟ್ ಇಂಪ್ಲಿಮೆಂಟ್, ಯಾವುದೇ ವ್ಯವಹಾರಕ್ಕೆ ತೊಂದರೆ ಆಗದೇ ಇರಲಿ ಅಂತ ಹೇಳಿ ಎಲ್ಲೂ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಹಾಕಿಲ್ಲ ಇನ್ನು. ಸೊ ಜನರಿಗೆ ಹೇಳೋದೇನು ಅಂತಂತಂದರೆ, ಕೋವಿಡ್ ಅಂದ ತಕ್ಷಣ ಎಲ್ಲರೂ ಭಯ ಪಡ್ತಾರೆ. ದ ವರ್ಡ್ ಇಟ್ ಸೆಲ್ಫ್ ಈಸ್ ಸ್ಕೇರಿ. ಬಟ್ ಈಗ ಅದನ್ನು ಸ್ಕೇರಿನೆಸ್ ತೆಗೆದುಬಿಡೋಣ. ನಾವು ಜನರು ಜಜ್ಮೆಂಟಲ್ ಆಗೋದು ಬೇಡ.
ಇದು ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೆ, ಇದು ಮತ್ತೊಂದಕ್ಕೆ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನೀವು ಇದ್ರ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಬೇಕು ಅಂತಂದರೆ ಯಾರಾದರೂ ಅಡ್ಮಿಟ್ ಆಗಿ ವೈರಲ್ ಇನ್ಫೆಕ್ಷನ್ ನಿಮೋನಿಯಾ ಆಗಿ ಅಡ್ಮಿಟ್ ಆದವ್ರನ್ನೇ ಕೇಳಬೇಕು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೇಳಬೇಕು ಎಷ್ಟು ಸಫರ್ ಆಗ್ತಾರೆ. ಅಥವಾ ಕೆಮ್ಮು ಬಂದು 15 ದಿವಸ ಕೆಮ್ತಾರಲ್ಲ, ಆ ಕೆಮ್ಮಿನ ಕಾಂಪ್ಲಿಕೇಶನ್ಸ್ ಆಗುತ್ತೆ. ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್ ಆಫ್ ದಿಸ್ JN1 ವೈರಸ್? 15 ದಿವಸ ಕೆಮ್ತಾರೆ, ಕೆಮ್ಮಿನ ಕಾಂಪ್ಲಿಕೇಶನ್ಸ್ ಫುಲ್ ಬಾಡಿ ತುಂಬ ಟಯರ್ಡ್ ಆಗಿರುತ್ತೆ, ಅವರಿಗೆ ಕೆಮ್ಮಿ ಸುಸ್ತಾಗ್ತಾ ಇರುತ್ತೆ, ಬಾಯಾರಿಕೆ ಆಗ್ತಾ ಇರುತ್ತೆ, ಕೆಮ್ಮಿ ಎದೆ ನೋವು ಬರ್ತಾ ಇರುತ್ತೆ, ಇದು ರಿಪ್ಸ್ ಎಲ್ಲ ಪೇನ್ ಬರ್ತಾ ಇರುತ್ತೆ. ಎಷ್ಟೊಂದು ಜನಕ್ಕೆ ಈ ಕೆಮ್ಮಿನ ಒತ್ತಡದಿಂದ ಈ ಹರ್ನಿಯಾ, ಈ ಅಬ್ಡಾಮಿನಲ್ ಕಂಟೆಂಟ್ಸ್, ಇಂಟೆಸ್ಟೈನ್ ಕಂಟೆಂಟ್ಸ್ ಹೊರಗಡೆ ಬಂದುಬಿಟ್ಟು ಹರ್ನಿಯಾ ಡಿಫೆಕ್ಟ್ ಆಗುತ್ತೆ. ಎಷ್ಟೊಂದು ಜನ ಯೂರಿನ್ ಪಾಸ್ ಮಾಡ್ತಾರೆ ಕೆಮ್ಮಿ. ಇನ್ನು ಕೆಲವು ಜನ ತುಂಬ ಸಿವಿಯರ್ ಕೆಮ್ಮಾಗ್ಬಿಟ್ಟು ಸಿಂಕೋಪಲ್ ಅಟ್ಯಾಕ್ ಅಂತಂದರೆ ಬ್ಲ್ಯಾಕ್ಔಟ್ಸ್ ಬರುತ್ತೆ. ಯಾಕಂದರೆ ಬ್ಲಡ್ ಸಪ್ಲೈ ಟು ದ ಬ್ರೈನ್ ಆ ತಕ್ಷಣ ಕಡಿಮೆ ಆಗುತ್ತೆ, ಅಷ್ಟು ಸಿವಿಯರ್ ಆಫ್ ಕಾಫ್ ಆಗಿರುತ್ತೆ. ಎಷ್ಟೊಂದು ಜನ ನನ್ನ ಜೀವನದಲ್ಲಿ ಈ ಥರ ಕೆಮ್ಮಿದ್ದೇ ಇಲ್ಲ ಅಂತ ಬಂದು ಹೇಳಿದ್ದಾರೆ. ಈ ಥರದ್ದು ಕೆಮ್ಮಿರುತ್ತೆ. ಈ ಕಾಫ್ ಕಾಂಪ್ಲಿಕೇಶನ್ಸ್ ನಮ್ಗೆ ಬೇಕಾ? ನಮಗೂ ಆಗದೆ ಇರಲಿ, ಬೇರೆಯವ್ರಿಗೆ ಸ್ಪ್ರೆಡ್ ಆಗದೆ ಇರಲಿ ಅನ್ನೋ ಒಂದು ಅರಿವು, ಒಂದು ತಿಳುವಳಿಕೆ ಎಲ್ಲರ ಜನರು ಇರಲಿ ಅಂತ ಹೇಳಿ ರಾಜ್ಯ ಸರ್ಕಾರವಾಗಲಿ ಮೀಡಿಯಾದವರಾಗಲಿ ಪ್ರಯತ್ನ ಮಾಡ್ತಿರೋದು. ಇದು ಜನರ ಒಳ್ಳೆಯದಕ್ಕಾಗಲಿ, ಯಾರೇ ಏನು ದುಡ್ಡು ಮಾಡಬೇಕು ಅಥವಾ ಯಾರಿಂದ ಇದರಿಂದ ಲಾಭ ಪಡಿಬೇಕು ಅಂತ ಏನು ಹೇಳ್ತಾ ಇಲ್ಲ. ಎಷ್ಟೊಂದು ಜನ ಫೇಮಸ್ ಡಾಕ್ಟರ್ಸು ಹೇಳ್ತಾ ಇದ್ದಾರೆ, ಇದರಿಂದ ದೂರ ಇರಿ, ಬೇಗ ಕೆಮ್ಮನ್ನು ಗುಣ ಮಾಡಿಕೊಂಡು ನೀವು ಹುಷಾರಾದರೆ ಅಷ್ಟು ಈ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.